ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ರಿಗೂ ಸಹ ಸ್ವಾಗತ ಮತ್ತು ಎಲ್ರಿಗೂ ಸಹ ನನ್ನ ನಮಸ್ಕಾರ. ಶ್ರೀ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ಬಹಳ ಹತ್ತಿರದಲ್ಲಿದೆ. ಇನ್ನೇನು ಬಂದೇ ಬಿಡ್ತು ಕೂಡ. ರಾಯರನ್ನು ಆರಾಧಿಸುವಂತಹ ಪ್ರತಿ ಮನೆಯಲ್ಲೂ ಸಹ ಭಕ್ತರು ಅದನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಯಾರೆಲ್ಲ ಶ್ರದ್ಧೆಯಿಂದ 3 ದಿವಸಗಳ ಕಾಲ ಈ ರಾಯರ ಆರಾಧನೆಯನ್ನು ಆಚರಿಸ್ತಾರೋ ಅಂಥವರಿಗೆ ರಾಯರು ಸಕಲ ಸನ್ಮಂಗಳಗಳನ್ನು ಕರುಣಿಸ್ತಾರೆ. ಇಂತಹ ಅವರ ಆರಾಧನೆಗೆ ಮನೆಯಲ್ಲಿ ಒಂದಷ್ಟು ವಸ್ತುಗಳನ್ನು ನಾವು ಪೂರ್ವಭಾವಿಯಾಗಿ ಹೊಂದಿಸಿಟ್ಕೋಬೇಕು. ಅಂತಹ ಕೆಲವೊಂದು ವಸ್ತುಗಳನ್ನು ನಾನು ನಿಮಗೆ ಹೇಳಿರ್ತೀನಿ. ದಯಮಾಡಿ ರಾಯರ ಪೂಜೆಗೆ ಹೊಂದಿಸಿ ಮೊದಲೇನೆ ಇಟ್ಕೊಳ್ಳಿ. ರಾಯರ ಆರಾಧನೆ 10, 11, 12 ಭಾನುವಾರ, ಸೋಮವಾರ, ಮಂಗಳವಾರ ನಡೆಯುತ್ತೆ. ಮೊದಲನೇ ದಿವಸ ಪೂರ್ವಾರಾಧನೆ, 2ನೇ ದಿವಸ ಮಧ್ಯಾರಾಧನೆ, 3ನೇ ದಿವಸ ಅಂದರೆ ಕಡೆಯ ದಿವಸ ಉತ್ತರ ಆರಾಧನೆ ಅಂತ ಹೇಳಿ ನಾವು ಆಚರಣೆ ಮಾಡುವಂತಹದ್ದು. ಮೊದಲನೇದಾಗಿ ರಾಯರ ಪೂರ್ವಾರಾಧನೆಯ ದಿವಸ ರಾಯರ ಫೋಟೋವನ್ನು ನೀವು ಇಟ್ಟು ಏನು ಪೂಜೆ ಮಾಡ್ತಿರಲ್ವ ಆ ರಾಯರ ಫೋಟೋ ಅಕ್ಕಪಕ್ಕ 2 ಬಾಳೆಕಂದಗಳನ್ನು ಇಡಬೇಕಾಗತ್ತೆ. ವರಮಹಾಲಕ್ಷ್ಮಿಗೆಲ್ಲ ನಾವು ಬಾಳೆಕಂದಗಳನ್ನು ಇಟ್ಟು ಅಲಂಕಾರ ಮಾಡ್ತೀವಲ್ವ ಆ ರೀತಿ ರಾಯರ ಫೋಟೋ ಅಕ್ಕಪಕ್ಕ ಬಾಳೆಕಂದುಗಳನ್ನು ಇಟ್ಟು ಪೂಜೆ ಮಾಡಬೇಕು. ಮೊದಲನೇ ದಿವಸ ಮತ್ತು 2ನೇ ದಿವಸ 2 ದಿವಸವೂ ಕೂಡ ಬಾಳೆಕಂದುಗಳನ್ನು ಇಡುವಂತಹದ್ದು ಬಹಳ ಶ್ರೇಷ್ಠ. ಆದರೆ ಕೊನೆ ದಿವಸ ಬಾಳೆಕಂದನ್ನು ಇಡುವಂತಹ ಅಗತ್ಯ ಇಲ್ಲ. ಇನ್ನು 2ನೇದು, ನಿಮ್ಮ ಮನೆಯ ಮೇನ್ ಡೋರ್ ಏನಿರುತ್ತೆ ಆ ಮೇನ್ ಡೋರ್ಗೆ ಮಾವಿನ ತೋರಣವನ್ನು ಮಾವಿನ ಎಲೆಗಳಿಂದ ತಪ್ಪದೆ ಸಿಂಗಾರ ಮಾಡಿ. ಅವತ್ತಿನ ದಿವಸ ರಾಯರ ಒಂದು ಹಬ್ಬದ ತರಹ ನಾವು ಮನೆಯಲ್ಲಿ ಆಚರಣೆ ಮಾಡುವಂತಹದ್ದು. ಯಾರ ಮನೆಯಲ್ಲಿ ಅವತ್ತಿನ ದಿವಸ ಅಂದರೆ ಆರಾಧನೆಯ ದಿವಸಗಳಲ್ಲಿ ರಾಯರನ್ನು ಭಕ್ತಿಯಿಂದ ಆರಾಧಿಸ್ತಾರೆ ಅಂತಹವರ ಮನೆಗೆ ಗುರುರಾಯರು ಸಾಕ್ಷಾತ್ ಬರ್ತಾರಂತೆ. ಹೀಗಾಗಿ ರಾಯರನ್ನು ನಾವು ನಮ್ಮ ಮನೆಯ ಮುಖ್ಯ ದ್ವಾರದಲ್ಲೇ ಸ್ವಾಗತಿಸುವಾಗಲೇ ಮಾವಿನ ತೋರಣ ಕಟ್ಟಿ ಬಾಗಿಲಿಗೆಲ್ಲ ಹೂ ಹಾಕಿ ಅವರನ್ನು ಸ್ವಾಗತ ಮಾಡಬೇಕು ಅನ್ನುವಂತಹದ್ದು. ಹೀಗಾಗಿ ತಪ್ಪದೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಮತ್ತು ದೇವರ ಮನೆಗೂ ಕೂಡ ಮಾವಿನ ತೋರಣವನ್ನು ಮೊದಲನೇ ದಿವಸನೇ ಕಟ್ಕೊಳ್ಳಿ. 1 ದಿವಸ ಕಟ್ಟಿದ್ರೆ 3 ದಿವಸವೂ ಸಹ ಅದೇನೇ ಸಾಕಾಗುತ್ತೆ. ಬಾಗಿಲಿಗೆ ಹೂವನ್ನು ಹಾಕುವಂತಹದ್ದು. ಆವತ್ತಿನ ದಿವಸ ಹೊಸ್ತಿಲೆಲ್ಲ ಕ್ಲೀನಾಗಿ ತೊಳೆದು ಅರಿಶಿಣ ಕುಂಕುಮ ರಂಗೋಲಿ ಇಟ್ಟು ಬಾಗಿಲಿಗೂ ಸಹ ಚೆನ್ನಾಗಿ ರಂಗೋಲಿ ಹಾಕಿ ಒಟ್ಟಿನಲ್ಲಿ ನಿಮ್ಮ ಮನೆಯ ಬಾಗಿಲು ಕಳಕಳಿಯಿಂದ ಒಂಥರ ನೋಡಲಿಕ್ಕೆ ಚೆನ್ನಾಗಿರಬೇಕು. ಆ ರೀತಿ ಅಲಂಕಾರ ಮಾಡ್ಕೊಳ್ಳಿ. ಇನ್ನು ಗೆಜ್ಜೆ ವಸ್ತ್ರ 3 ದಿವಸವೂ ಸಹ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಬದಲಿಸಬೇಕು. ಇಲ್ಲಿ ಮತ್ತೆ ನಿಮಗೆ ಅನುಮಾನಗಳು ಕಾಡುತ್ತೆ. ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬಹುದಾ? ರಾಯರಿಗೆ ಪ್ರತಿ ಗುರುವಾರ ಗೆಜ್ಜೆ ವಸ್ತ್ರ ಏರಿಸಲಿಕ್ಕೆ ಬರೋದಿಲ್ಲ. ಈ ರೀತಿ ಹಬ್ಬ ಹರಿದಿನ, ರಾಯರ ಆರಾಧನೆ ಅಥವಾ ರಾಯರ ವರ್ಧಂತಿ ವ್ರತಗಳನ್ನು ಮಾಡುವಾಗ ಗೆಜ್ಜೆ ವಸ್ತ್ರವನ್ನು ಏರಿಸಬಹುದು. ಎಷ್ಟು ಏರಿಸಬೇಕು? 18 + 1 18 ಗೆಜ್ಜೆಗಳು ಬರಬೇಕು. ಒಂದನ್ನು ಎಕ್ಸ್ಟ್ರಾ ಮಾಡಿಕೊಂಡು 19 ಗೆಜ್ಜೆಗಳು ಇರೋ ಥರ ನೋಡಿಕೊಂಡು ರಾಯರಿಗೆ ಗೆಜ್ಜೆ ವಸ್ತ್ರ ಏರಿಸಬೇಕು. ಮೊದಲನೇ ದಿವಸ ಏರಿಸ್ಬಿಟ್ಟು 3 ದಿವಸವೂ ಸಹ ಅದನ್ನೇ ಬಿಟ್ಟರೆ ದೋಷ ಬರುತ್ತೆ.
3 ದಿವಸವೂ ಬದಲಾಯಿಸಬೇಕಾಗತ್ತೆ. ಆಮೇಲೆ ದಯಮಾಡಿ ರಾಯರಿಗೆ ಏನು ಈ ಆರಾಧನೆಯ ದಿವಸಗಳಲ್ಲಿ ಗೆಜ್ಜೆ ವಸ್ತ್ರ ಏರಿಸ್ತೀರಾ ಅಥವಾ ದೀಪಕ್ಕೆ ಬತ್ತಿಗಳನ್ನು ಹಾಕ್ತೀರಾ ಅಥವಾ ಹೂಬತ್ತಿಗಳು ಅಂದರೆ ನಾವು ರಾಯರ ಮುಂದೆ ಮಣ್ಣಿನ ದೀಪ ಹಚ್ಚೋದಕ್ಕಿರಬಹುದು ಅಥವಾ ಹೂಬತ್ತಿ ಸೇವೆ ಹೇಳ್ಕೊಟ್ಟಿದ್ದೀನಿ, 21 ಬತ್ತಿ ಎಲ್ಲ ಹಚ್ಚಿ ಆ ಎಲ್ಲ ಬತ್ತಿಗಳು ಗೆಜ್ಜೆ ವಸ್ತ್ರವನ್ನು ನೀವು ಈಗಲೇ ಗ್ರಂಥಿಗೆ ಅಂಗಡಿನಲ್ಲಿ ಹತ್ತಿ ಕೇಳಿದ್ರೆ ಕೊಡ್ತಾರೆ. ಆ ಹತ್ತಿಯನ್ನು ತಗೊಂಡು ನೀವು ಸ್ನಾನ ಮಾಡಿದಂತಹ ಸಂದರ್ಭದಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀ ಆಗಿರ್ತೀರಲ್ವ, ಆವಾಗ ನೀವೇ ಬತ್ತಿಗಳನ್ನು ಮಾಡಿಟ್ಕೊಳ್ಳೋ ಅಂತಹದ್ದು ಮತ್ತು ಗೆಜ್ಜೆ ವಸ್ತ್ರವನ್ನು ನೀವು ನಿಮ್ಮ ಕೈಯಾರೆ ಮಡಿಯಿಂದ ಮಾಡಿಟ್ಕೊಳ್ಳಿ. ಈಗ ಏನೋ ಬೇರೆ ಗುರುವಾರಗಳಾದರೆ ಹೊರಗಡೆಯಿಂದ ತಂದಿದ್ದನ್ನು ನಾವು ಏರಿಸಿದ್ರೂ ಸಹ ನಡೆದೋಗುತ್ತೆ. ಆರಾಧನೆ ಬಹಳ ವಿಶೇಷ ಆರಾಧನೆ ಅಂತಂದರೆ ನಾನು ಆಗ್ಲೇ ಹೇಳಿದೆ, ರಾಯರು ಸ್ವತಃ ಆಗಮಿಸ್ತಾರೆ ಪ್ರತಿ ಮನೆಗಳಿಗೂ ಅಂತ ಹೇಳಿ. ಹೀಗಾಗಿ ಎಲ್ಲೋ ಹೇಗೆಗೋ ಮಾಡಿರೋದನ್ನು ತಂದು ಅವರ ಫೋಟೋಗೆ ಏರಿಸೋದಕ್ಕಿಂತ, ದೀಪಗಳನ್ನು ಹಚ್ಚೋದಕ್ಕಿಂತ ಅದರಲ್ಲಿ ನೀವು ನಿಮ್ಮ ಮನೆಯಲ್ಲೇ ಹತ್ತಿಯನ್ನು ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಬತ್ತಿಗಳನ್ನು ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ಮಾಡಿಕೊಂಡು ರಾಯರಿಗೆ ಏರಿಸೋದಕ್ಕೆ ಸಿದ್ಧ ಮಾಡಿ ಇಟ್ಕೊಳ್ಳಿ. ಅದನ್ನು ಸಿದ್ಧ ಮಾಡಿ ಅಂದರೆ ಮೊದಲಿನಿಂದನೇ ಮಾಡ್ಕೋಬೇಕು, ಅವತ್ತು ಕೂತ್ಕೊಂಡೆಲ್ಲ ಮಾಡ್ಕೊಳ್ಳಿಕ್ಕಾಗಲ್ಲ ಅಲ್ವಾ. ಮಾಡಿ ನೀಟಾಗಿ ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೋಬೋದು. ಇನ್ನು ನೆಕ್ಸ್ಟು ಒಂದು ಹೊಸ ಗಂಧದ ಚಕ್ಕೆ, ಸಣ್ಣದಾದರೂ ಸಹ ಹೊಸ ಗಂಧದ ಚಕ್ಕೆನ ಅವತ್ತಿನ ದಿವಸ ತಗೊಂಬನ್ನಿ. ರಾಯರ ಆರಾಧನೆಗೆ ಅಂತ ಹೇಳಿ ಹೊಸ ಗಂಧದ ಚಕ್ಕೆಯನ್ನು ತಗೊಂಬನ್ನಿ. ಇಲ್ಲ ಒಂದು ಹೊಸ ಗೋಪಿ ಚಂದನ ಆದರೂ ಸಹ ತಗೊಂಬಂದು ರಾಯರಿಗೆ ಹಚ್ಚಬಹುದು. ಕೆಲವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳನ್ನು ಕೇಳಿದ್ರಿ. ಹಣೆಯಲ್ಲಿ ಗಂಧ ಅಥವಾ ಗೋಪಿ ಚಂದನ ಇದ್ದಾಗ ನಾನ್ ವೆಜ್ಜನ್ನು ತಿನ್ನಬಹುದಾ ತಿನ್ನಬಾರ್ದಾ ಹೇಗೆ, ಅಥವಾ ಪ್ರತಿನಿತ್ಯ ನಾವು ಗೋಪಿ ಚಂದನವನ್ನು ಧಾರಣೆ ಮಾಡ್ಬೋದಾ ಅಂಥೇಳಿ ರಾಯರಿಗೆ ನಾವು ಪೂಜೆಯನ್ನೆಲ್ಲ ಮಾಡಿ ಹಣೆಗೆ ಗಂಧ ಅಥವಾ ಗೋಪಿ ಚಂದನವನ್ನು ಇಟ್ಕೊಂಡಿದ್ದಾಗ ಹಣೆಯಲ್ಲಿ ಆ ಗಂಧ ಅಥವಾ ಗೋಪಿ ಚಂದನ ಉಳಿದಿದ್ದರೆ ಯಾವ ಕಾರಣಕ್ಕೂ ನೀವು ನಾನ್ ವೆಜ್ ಎಲ್ಲ ತಿನ್ನಲಿಕ್ಕೆ ಬರೋದಿಲ್ಲ. ಅದೇನಾದರೂ ಹಣೆನಲ್ಲಿತ್ತು ಅಂತಂದರೆ ಅಟ್ಲೀಸ್ಟ್ ನೀವು ಮುಖವನ್ನು ತೊಳ್ಕೊಂಡು ನಾನ್ ವೆಜ್ಜನ್ನು ತಿನ್ಕೋಬಹುದು. ಬೇರೆ ದಿವಸಗಳಲ್ಲಿ, ಗುರುವಾರದ ಬಗ್ಗೆ ಅಲ್ಲ ನಾನು ಹೇಳ್ತಿರೋದು, ಬೇರೆ ದಿವಸ ನೀವು ತಿನ್ನಲೇಬೇಕು ಅಂದಾಗ ಆದಷ್ಟು ಇದು ಹಣೆಯಲ್ಲಿ ಉಳಿದಿರೋದು ಬೇಡ. ಆಮೇಲೆ ತುಂಬ ಯಾರು ನಾನ್ ವೆಜ್ ಮನೆಯಲ್ಲಿ ಮಾಡ್ತೀರಾ, ತುಂಬ ತಿಂತೀವಿ ನಾವು ನಾನ್ ವೆಜ್ ಅನ್ನುವಂಥವ್ರು ಗೋಪಿ ಚಂದನ ಹಚ್ಕೊಳ್ಲಿಕ್ಕೆ ಜಾಸ್ತಿ ಹೋಗಬೇಡಿ. ಗಂಧವನ್ನು ಬಳಸ್ಕೋಬಹುದು, ತೊಂದರೆ ಇಲ್ಲ. ಆದರೆ ತುಂಬ ನಾನ್ ವೆಜ್ ತಿನ್ನುವಂಥವ್ರು ಗೋಪಿ ಚಂದನವನ್ನು ಹಚ್ಕೊಳ್ಳೋ ಅಂತಹದ್ದು ಬೇಡ. ರಾಯರ ಆರಾಧನೆಯ ದಿವಸ ರಾಯರಿಗೂ ಹಚ್ಚಿ ನೀವು ಹಚ್ಕೊಳ್ಳಿ, ಏಕೆಂದರೆ ಅವಾಗ ಒಂದು 3 ದಿವಸ ಹೇಗಿದ್ದರೂ ಮನೆಯಲ್ಲಿ ಮಾಡೋಲ್ಲ. ಗೋಪಿ ಚಂದನಕ್ಕೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ಅದು ಹಚ್ಕೊಂಡಾಗ ಕೆಲವೊಂದಷ್ಟು ನಿಯಮಗಳನ್ನು ಸಹ ನಾವು ಪಾಲನೆ ಮಾಡಬೇಕಾಗತ್ತೆ. ಮುಂದೆ ಎಲ್ಲವನ್ನೂ ಸಹ ಹೇಳ್ತಾ ಹೋಗ್ತೀನಿ. ಇನ್ನು ನಾವು ರಾಯರ ಆರಾಧನೆಗೆ 3 ದಿವಸವೂ ಸಹ ರಾಯರಿಗೆ 3 ಇಲ್ಲ ಅಂತಂದರೆ 5 ತರಹದ ಹಣ್ಣುಗಳನ್ನ ಇಡಬೇಕಾಗತ್ತೆ. 3 ತರಹದ್ದು ಇಲ್ಲ ಅಂತಂದರೆ 5 ತರಹದ್ದು. ಏಕೆಂದರೆ ಈ ರೀತಿ 3 ಇಲ್ಲ 5 ತರಹದ ಫಲಗಳನ್ನು ನಾವು ಸಮರ್ಪಣೆ ಮಾಡೋದ್ರಿಂದ ಅದರದ್ದೇ ಆದಂತಹ ಫಲವನ್ನು ರಾಯರು ಕೊಡ್ತಾರೆ. ಹೀಗಾಗಿ ನೀವು ರಾಯರ ಮೊದಲನೇ ದಿವಸದ ಆರಾಧನೆ ಏನಿದೆ ಅವತ್ತಿನ ದಿವಸಕ್ಕೆ ಒಂದು 3 ತರಹದ್ದು ಒಂದು ಅರ್ಧ kg ತಂದಿಟ್ಕೊಂಡ್ರೂ ಸಾಕಾಗತ್ತೆ. ಅದರಲ್ಲೇನೆ 3 ದಿವಸ ಒಂದೊಂದು ಹಣ್ಣುಗಳನ್ನೇ ಸಾಕು ಇಡಿ. ಈಗ ಒಂದು ಆ್ಯಪಲ್ಲೋ ಅದ್ರ ಜೊತೆಗೆ ಏನಾದರೂ ಒಂದು ಸೀಬೆ ಹಣ್ಣು ಒಂದೊಂದು ಫಲ ಇಟ್ಟರೂ ಸಾಕು. kg ಗಟ್ಟಲೆ ಇಡಬೇಕು ಅಂತೇನಿಲ್ಲ. ಒಟ್ಟಿನಲ್ಲಿ ರಾಯರ ಮೊದಲನೇ ದಿವಸದ ಆರಾಧನೆಗೆ ಒಂದು 3 ತರಹದ ಹಣ್ಣುಗಳನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಕೋಬೇಕು. ಇನ್ನು ರಾಯರಿಗೆ ಆರಾಧನೆ ಅಂತ ಹೇಳಿ ಬಂದಾಗ ಮಧ್ಯಾರಾಧನೆಯ ದಿವಸ ಅಂದರೆ 2ನೆಯ ದಿವಸ ರಾಯರಿಗೆ ಕಾವಿ ಬಣ್ಣದ ಅಂಚು ಇರುವಂತಹ ವಸ್ತ್ರವನ್ನು ಸಮರ್ಪಣೆ ಮಾಡಿ. ಇದನ್ನು ರಾಯರ ಫೋಟೋಗೆಲ್ಲ ಒದಿಸುವಂತಹದ್ದೇನೂ ಬೇಡ. ಅಂದರೆ ವಸ್ತ್ರ ಸಮರ್ಪಣೆ ಮಾಡಿದಂತಹ ಪುಣ್ಯ ಬರುತ್ತೆ. ಹೆಣ್ಣುಮಕ್ಕಳು ರಾಯರ ವಿಗ್ರಹಕ್ಕೆ ಆ ವಸ್ತ್ರವನ್ನು ಉಡಿಸುವಂತಹದ್ದು ಅಥವಾ ಫೋಟೋಗಳಿಗೆ ಹಾಕುವಂತಹದ್ದು ಬೇಡ. ಒಂದು ಶುಭ್ರವಾದಂತಹ ತಟ್ಟೆನಲ್ಲಿ ರಾಯರ ಮುಂದೆ ಇಟ್ಬಿಡಿ. ನಿಮಗೆ ವಸ್ತ್ರ ಸಮರ್ಪಣೆ ಮಾಡಿದಂತಹ ಪುಣ್ಯವನ್ನು ರಾಯರು ಕೊಡ್ತಾರೆ. ಅದನ್ನು ಏನು ಮಾಡಬಹುದು ಮುಂದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ. ಇನ್ನು ನೆಕ್ಸ್ಟು ನಾನು ಆಗಲೇ ಹೇಳಿದೆ, ಹೂಬತ್ತಿಗಳು ಬೇಕಾಗುತ್ತೆ ನಿಮಗೆ. 3 ದಿವಸವೂ ಸಹ ನಮಗೆ
5 ಮಣ್ಣಿನ ದೀಪ ಹಚ್ಚುವಂತಹದ್ದಿರುತ್ತೆ. ಮತ್ತು ಹೂಬತ್ತಿಗಳ 21 ತುಪ್ಪದ ಹೂಬತ್ತಿ ಆರಾಧನೆ ಮಾಡುವಂತಹದ್ದು ಬಹಳ ಶ್ರೇಷ್ಠ. ಹೀಗಾಗಿ ನೀವು ಈಗಿಂದಾನೇ ಈ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳಿ. ಫ್ರೀ ಆಗಿದ್ದಾಗ ಗೆಜ್ಜೆ ವಸ್ತ್ರ, ಗೆಜ್ಜೆ ಬತ್ತಿಯನ್ನು ಮಾಡುವಂತಹದ್ದು, ದೀಪಕ್ಕೆ ಹಾಕುವಂತಹ ಬತ್ತಿ, ಹೂಬತ್ತಿಗಳನ್ನೆಲ್ಲ ಮಾಡಿಟ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋವನ್ನು ಮಾಡಿ ನಿಮಗೆ ಮೊದಲೇ ತಿಳಿಸ್ದೆ. ರಾಯರ ಆರಾಧನೆಗೆ ಸಂಬಂಧಿಸಿದಂತೆ ಇನ್ನೂ ಸುಮಾರಷ್ಟು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊತಾ ಹೋಗ್ತೀನಿ. ಏಕೆಂತಂದರೆ ರಾಯರ ಆರಾಧನೆಯ 3 ದಿವಸಗಳ ಪೂಜೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆದರೆ ಎಷ್ಟೋ ಕಷ್ಟಗಳನ್ನು ರಾಯರು ಕಳೆದು ನಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ. ಯಾರು ಏನೇ ಕಷ್ಟದಿಂದ ಬಳಲ್ತಾ ಇದ್ರೂ ಪರವಾಗಿಲ್ಲ, ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡು ಅವರಿದ್ದಾರೆ ಅನ್ನುವಂತಹ ನಂಬಿಕೆಯಿಂದ ಪೂಜೆ ಮಾಡಿ. ಯಾವತ್ತಿಗೂ ಸಹ ಅವರು ನಂಬದವ್ರನ್ನ ಕೈ ಬಿಡಲ್ಲ. 1-2 ದಿವಸ ನಿಮಗೆ ಕಷ್ಟ ಅನ್ನಿಸ್ಬಹುದು, ಯಾಕೋ ರಾಯರು ನಮ್ಮ ಕೈ ಹಿಡಿತಾ ಇಲ್ವಲ್ಲ ಅಂತ ಹೇಳಿ ಅನ್ನಿಸ್ಬಹುದು. ಎಲ್ಲವನ್ನು ನೋಡ್ತಾ ಇರ್ತಾರೆ. ತಾಳ್ಮೆ ಇರಲಿ, ಧೃತಿಗಿಡಬೇಡಿ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.